ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ವೋಟಿಂಗ್ ರಿಸಲ್ಟ್ ಗೆ ಸ್ವಾಗತ. ಫಿನಾಲೆ ವೀಕ್ ನ ಮೊದಲ ವೋಟಿಂಗ್ ಲೈನ್ಸ್ ಈಗಾಗಲೇ ಪ್ರಾರಂಭವಾಗಿದೆ. ನಾಳೆ ಸಂಜೆ 6 ಗಂಟೆವರೆಗೂ ಸಹ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ. ಸೊ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಗೂ ಸಹ ನೀವು 99 ವೋಟ್ಗಳನ್ನ ವೋಟ್ ಮಾಡೋದ್ರ ಮೂಲಕ ಅವರ ಬಿಗ್ ಬಾಸ್ ಜರ್ನಿ ಟಾಪ್ 5 ಅಥವಾ ಟಾಪ್ 6 ಕಂಟೆಸ್ಟೆಂಟ್ ವರೆಗೂ ಸಹ ಮುಂದುವರಿಯೋ ತರ ನೀವು ಮಾಡಬಹುದು. ಸೊ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಸಹ ಗೊತ್ತು, ಈ ಒಂದು ವಾರದ ಮಿಡ್ ವೀಕ್ ಎಲಿಮಿನೇಷನ್ ಗೆ 6 ಕಂಟೆಸ್ಟೆಂಟ್ ಗಳು ನಾಮಿನೇಷನ್ ಅಲ್ಲಿ ಇದ್ದಾರೆ. ಸೊ ಈ 6 ಕಂಟೆಸ್ಟೆಂಟ್ ಪೈಕಿ ಸದ್ಯದ ಮಟ್ಟಿಗೆ ಯಾರೆಲ್ಲ ಯಾವ ಸ್ಥಾನದಲ್ಲಿದ್ದಾರೆ, ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಕಾವ್ಯ ಅವರು ಎಲಿಮಿನೇಷನ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರ, ಅಥವಾ ಇಲ್ಲಿ ಎಲಿಮಿನೇಷನ್ ಇಂದ ಹೊರಗಡೆ ಬರುವಂತ ಕಂಟೆಸ್ಟೆಂಟ್ ಆದ್ರೂ ಯಾರು ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಾಳೆ ಸಂಜೆ 6 ಗಂಟೆವರೆಗೂ ವೋಟಿಂಗ್ ಪೋಲ್ಸ್ ಪ್ರಾರಂಭವಿರೋದ್ರಿಂದ ನಮ್ಗೆ ಈಗಾಗಲೇ ಕ್ಲಾರಿಟಿ ಬರ್ತಾ ಇದೆ. ಬುಧವಾರ ನಮಗೆ ಎಲಿಮಿನೇಷನ್ ಪ್ರೋಸೆಸ್ ಅನ್ನೋದು ಇರುತ್ತೆ. ಸೊ ಗುರುವಾರ ಮತ್ತೆ ಶುಕ್ರವಾರ 2 ದಿನಗಳ ಕಾಲ ಮತ್ತೆ ವೋಟಿಂಗ್ ಪೋಲ್ಸ್ ಪ್ರಾರಂಭವಾಗುತ್ತೆ. 2 ಬಾರಿ ವೋಟಿಂಗ್ ಮಾಡುವಂತ ಒಂದು ಅವಕಾಶವನ್ನ ಮಾಡಿಕೊಡ್ತಾರೆ. ನೀವು 2 ದಿನಗಳ ಕಾಲ 99 ವೋಟ್ಗಳನ್ನ ವೋಟ್ ಮಾಡೋದ್ರ ಮೂಲಕ ನಿಮ್ಮ ಫೇವರಿಟ್ ಕಂಟೆಸ್ಟೆಂಟ್ ನ ಬಿಗ್ ಬಾಸ್ ಸೀಸನ್ ವಿನ್ನರ್ ಆಗಿ ಸಹ ನೀವು ರೂಪುಗೊಳಿಸಬಹುದು. ಸದ್ಯಕ್ಕೆ ಈಗಿರುವಂತ ನಾಮಿನೇಷನ್ ಪ್ರೋಸೆಸ್ ಕಂಟೆಸ್ಟೆಂಟ್ ಗಳ ಪೈಕಿ ನಮಗೆ ಕೊನೆಯ ಸ್ಥಾನದಲ್ಲಿ ಮ್ಯೂಟೆಂಟ್ ರಘು ಅವರು ಕಾಣ ಸಿಗ್ತಾ ಇದ್ದಾರೆ. ಮ್ಯೂಟೆಂಟ್ ರಘು ಅವರಿಗೆ 12.18% ವೋಟಿಂಗ್ ಬರ್ತಾ ಇದೆ. ಇಲ್ಲಿ ಮ್ಯೂಟೆಂಟ್ ರಘು ಅವರು ಟಾಪ್ 5 ಕಂಟೆಸ್ಟೆಂಟ್ ಗಳು ಒಬ್ಬರಾಗಿ ಕಾಣಿಸ್ಕೊಳ್ತಾರೆ. ಅವ್ರಿಗೂ ಸಹ ಸಪರೇಟ್ ಆದಂತ ಫ್ಯಾನ್ ಫಾಲೋಯಿಂಗ್, ಅವರ ವ್ಯಕ್ತಿತ್ವಕ್ಕೇನೆ ಮೆಚ್ಕೊಳ್ಳುವಂತ ಜನ ಬೆಂಬಲ ಇದೆ ಅಂತ ಎಲ್ಲರೂ ಸಹ ಭಾವಿಸಿದ್ವಿ. ಬಟ್ ಕಳೆದ ಒಂದು 3-4 ವಾರಗಳಿಂದ ಸಹ ತುಂಬಾ ಕನ್ಫ್ಯೂಸ್ಡ್ ಆಗಿ ಕಾಣಿಸ್ಕೊಳ್ತಾ ಇದ್ದಂತ ರಘು ಅವರಿಗೆ ಇಲ್ಲಿ ವೋಟಿಂಗ್ ಪರ್ಸೆಂಟ್ ನ ಮೇಲೆ ಅದು ತೀರಾ ಗಂಭೀರತೆ ತೋರಿಸ್ತಾ ಇದೆ. ಇಲ್ಲಿ ಡೆಡ್ ಲೈನ್ ಅಥವಾ ಎಲಿಮಿನೇಷನ್ ಹೊಸ್ತರಲ್ಲಿ ಬಂದು ಇಲ್ಲಿ ರಘು ಅವರು ನಿಂತಿದ್ದಾರೆ ಅನ್ನೋದು ಇದ್ರ ಮೂಲಕ ತಿಳಿದು ಬರ್ತಾ ಇದೆ. ಸೊ ಈಗಾಗಲೇ ಒಂದೇ ದಿನ ಆಗಿರೋದ್ರಿಂದ ನಾಳೆ ಸಂಜೆವರೆಗೂ ಸಹ ಟೈಮ್ ಇದೆ. ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಯಾವ ಸ್ಥಾನದಿಂದ ಯಾವ ಸ್ಥಾನಕ್ಕೆ ಬೇಕಾದ್ರೂ ಜಂಪ್ ಆಗ್ಬೋದು. ಸೊ ಸದ್ಯಕ್ಕಾದ್ರೆ ನಮ್ಗೆ ಇಲ್ಲಿ ರಘು ಅವರು ಎಲಿಮಿನೇಷನ್ ಹೊಸ್ತನಲ್ಲಿ ಇದ್ದಾರೆ. ಮಿಡ್ ವೀಕ್ ಎಲಿಮಿನೇಷನ್ ಆಗುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ನಂತರ ನಮ್ಗೆ ಇಲ್ಲಿ 5ನೇ ಸ್ಥಾನದಲ್ಲಿ ಸದ್ಯಕ್ಕಾದ್ರೆ ಧ್ರುವಂತರ ಕಾಣ ಸಿಗ್ತಾ ಇದ್ದಾರೆ. ಬಟ್ ಧ್ರುವಂತರ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು 100% ಇಂಪ್ರೂವ್ಡ್ ಆಗುತ್ತೆ ಅಂತ ಪರ್ಸನಲಿ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಕಿಚ್ಚನ ಪಂಚಾಯತಿಲಿ ಕಂಪ್ಲೀಟ್ ಸೀಸನ್ ಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಅಂಡ್ ಈ ಒಂದು ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಅವ್ರದೇ ಇಂಪ್ಯಾಕ್ಟ್ ಫುಲ್ ಆಟ ಸಹ ಇದೆ. ದಿನೇ ದಿನೇ ಅವ್ರನ್ನ ಇಷ್ಟಪಡುವಂತ ಬಳಗ ಸಹ ತುಂಬಾ ಹೆಚ್ಚಾಗ್ತಾ ಇದೆ. ಸದ್ಯಕ್ಕಾದ್ರೆ ಇಲ್ಲಿ ನಾವು ನೋಡ್ಬೇಕಾಗಿರೋದು 14.18% ಅಷ್ಟು ವೋಟಿಂಗ್ ಇಲ್ಲಿ ನಡೀತಾ ಇದೆ. ಯಾರಿಗೆ? ಧ್ರುವಂತರ್ಗೆ. ಬಟ್ ಕಾವ್ಯ ಮತ್ತೆ ಧ್ರುವಂತರ ಮತ್ತೆ ಬಿಗ್ ಮಾರ್ಜಿನ್ ಏನಿಲ್ಲ, ಇರೋದು ಸ್ವಲ್ಪ ಮಾರ್ಜಿನ್ ಅಲ್ಲಿ ಇದೆ. ಕೇವಲ 0.88% ಡಿಫರೆನ್ಸ್ ಇದೆ ಅಷ್ಟೇನೆ. ಈಗ ಧ್ರುವಂತರ್ ಬೇಕಾದ್ರೆ ಮೇ ಬಿ 4ನೇ ಸ್ಥಾನಕ್ಕೂ ಸಹ ಬರಬಹುದು ನಾಳೆ ಎಂಡಿಂಗ್ ಅಲ್ಲಿ. ಇಲ್ಲ ಅಂದ್ರೆ ಕಾವ್ಯವರ ಅಭಿಮಾನಿಗಳು ಕಾವ್ಯವರಿಗೆ ವೋಟ್ ಮಾಡೋದ್ರ ಮೂಲಕ ಅವರನ್ನ ಸೇಫ್ ಝೋನ್ ಅಲ್ಲಿ 4ನೇ ಅಥವಾ 3ನೇ ಸ್ಥಾನದಲ್ಲಿ ಕಂಟಿನ್ಯೂ ಮಾಡಬಹುದು. ಸದ್ಯಕ್ಕಾದ್ರೆ ಧ್ರುವಂತರ್ ನಮ್ಗೆ ಇಲ್ಲಿ 5ನೇ ಸ್ಥಾನದಲ್ಲಿ ಕಾಣ ಸಿಗ್ತಾ ಇದ್ದಾರೆ. 4ನೇ ಸ್ಥಾನದಲ್ಲಿ ನಮಗೆ ಕಾವ್ಯ ಅವರು ಕಾಣ ಸಿಗ್ತಾ ಇದ್ದಾರೆ. ಕಾವ್ಯ ಅವರು ಆಕ್ಚುಲಿ ಹೇಳ್ಬೇಕಂದ್ರೆ ಟಾಪ್ 3 ಕಂಟೆಸ್ಟೆಂಟ್ ಗಳ ಪೈಕಿ ಒಬ್ಬರಾಗಿರ್ತಾರೆ. ಅಷ್ಟರ ಮಟ್ಟಿಗೆ ಸಪೋರ್ಟ್ ಕಾವ್ಯ ಅವರಿಗೆ ಸಿಗ್ತಾ ಇದೆ ಅಂತ ಒಂದು 13ನೇ ವಾರ 12ನೇ ವಾರದವರೆಗೂ ಸಹ ಎಲ್ಲರೂ ಅನ್ಕೊಂಡಿದ್ರು. ಒನ್ಸ್ ಫ್ಯಾಮಿಲಿ ವೀಕ್ ಆದ ನಂತರ ಸಿಕ್ಕಾಪಟ್ಟೆ ನೆಗೆಟಿವ್ ಆಗೋಯ್ತೆ ಕಾವ್ಯ ಅವರಿಗೆ. ಫ್ಯಾಮಿಲಿ ವೀಕ್ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಬಂದು ಗಿಲ್ಲಿ ಬಗ್ಗೆ ಮಾತಾಡಿದಾಗಿರ್ಬೋದು, ಅಂಡ್ ಬಿಗ್ ಬಾಸ್ ನ ಮೂಲ ನಿಯಮನ ಮೀರಿದಾಗಿರ್ಬೋದು. ನಂತರ ದಿನಗಳಲ್ಲಿ ಕಾವ್ಯ ತುಂಬಾ ಸೈಲೆಂಟ್ ಆಗಿದ್ದು, ಅಂಡ್ ಕಿಚ್ಚನ ಪಂಚಾಯಿತಿಯಲ್ಲಿ ಕಾವ್ಯ ಅವ್ರನ್ನ ಕಿಚ್ಚ ಸುದೀಪ್ ಸರ್ ಸ್ವಲ್ಪ ಇಲ್ಲಿ ಗಿಲ್ಲಿಯಿಂದಾನೇ ನೀವು ಕಾಣಿಸ್ಕೊಳ್ತೀರಾ, ಅಶ್ವಿನಿ ಅವರಿಂದಾನೇ ಕಾಣಿಸ್ಕೊಳ್ತೀರಾ, ರಕ್ಷಿತಾಯಿಂದಾನೇ ಕಾಣಿಸ್ಕೊಳ್ತೀರಾ ಅಂತ ಮಾತಾಡಿದಂತ ರೀತಿ ಆಗಿರ್ಬೋದು. ಕಾವ್ಯ ಅವ್ರನ್ನ ಇಷ್ಟಪಡುವಂತ ಅಭಿಮಾನಿಗಳ ಬಳಗವನ್ನು ಹೊರತುಪಡಿಸಿ ಜನರಲ್ ಆಗಿ ಯಾರೆಲ್ಲ ಕಾವ್ಯ ವೋಟ್ ಮಾಡ್ತಾ ಇದ್ರೆ ಆ ಒಂದು ಆಡಿಯನ್ಸ್ ಎಲ್ಲ ವೋಟ್ ಗಳನ್ನ ಮಾಡೋದು ನಿಲ್ಸೋ ತರ ಮಾಡ್ಬಿಡ್ತು. ಅದೇ ವಿಚಾರಕ್ಕೆ ಇಲ್ಲಿ ಡೇ ಬೈ ಡೇ ಕಾವ್ಯ ಅವರು ಡೆಡ್ ಲೈನ್ ಗೆ ಬರ್ತಾ ಇದ್ದಾರೆ. ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಕಾವ್ಯ ಎಲಿಮಿನೇಷನ್ ಆಗೇ ಬಿಡ್ತಾರೆ ಅನ್ನೋ ಡೌಟ್ ಸಹ ಕ್ರಿಯೇಟ್ ಆಗ್ತಾ ಇದೆ. ಸೊ ಸದ್ಯಕ್ಕಾದ್ರೆ ನಮಗೆ 4ನೇ ಸ್ಥಾನದಲ್ಲಿ ಇಲ್ಲಿ ಕಾವ್ಯ ಅವರು ಕಾಣ ಸಿಗ್ತಾ ಇದ್ದಾರೆ. ಕಾವ್ಯ ಅವರಿಗೆ ಬಂದಿರುವಂತಹ ವೋಟಿಂಗ್ ಪರ್ಸೆಂಟೇಜ್ ನಾವು ನೋಡೋದಾದ್ರೆ 14.98% ವೋಟಿಂಗ್ ಇಲ್ಲಿ ಕಾವ್ಯ ಅವ್ರಿಗೆ ನಡೀತಾ ಇದೆ. ಸದ್ಯಕ್ಕಾದ್ರೆ ಸ್ವಲ್ಪ ಸೇಫರ್ ಝೋನ್ ನಲ್ಲಿ ಇದ್ದಾರೆ. ಬಟ್ ಇದೇ ಒಂಥರ ಡಿಕ್ರೀಸ್ ಆಗ್ತಾ ಹೋದ್ರೆ ವೋಟಿಂಗ್ ಪರ್ಸೆಂಟ್, ಇಲ್ಲ ಅಂದ್ರೆ ಧ್ರುವಂತರ ಒಂದು ಆಟ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಹೋಗಿ ಅವರಿಗೆ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದೇನಾದ್ರೂ 1% ಇನ್ಕ್ರೀಸ್ ಆದ್ರೆ ಇಲ್ಲಿ ಕಾವ್ಯ ಅವರು ಸಹ ಇಲ್ಲಿ ಬಂದು ಎಲಿಮಿನೇಷನ್ ಹೊಸ್ತನಲ್ಲಿ ನಿಂತ್ಕೊಳ್ಬೇಕಾಗುತ್ತೆ ಅಂತ ಹೇಳ್ಬೋದು. ಅಂಡ್ ನಮ್ಗೆ ಇಲ್ಲಿ 3ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರು ಕಾಣ ಸಿಗ್ತಾ ಇದ್ದಾರೆ. ಯಾರು ಒಪ್ಕೊಂಡ್ರು ಒಪ್ಕೊಡ್ಲಿಲ್ಲ ಅಂದ್ರು ಕಳೆದ ವಾರ 15ನೇ ವಾರ ಅಶ್ವಿನಿ ಅವರಿಗೆ ಟರ್ನ್ ಅರೌಂಡ್ ಆದಂತ ವಾರ ಅಂತಾನೆ ಹೇಳ್ಬೋದು. ಸಿಕ್ಕಾಪಡೆ ಪಾಸಿಟಿವ್ ಆಗ್ಬಿಟ್ಟಿದೆ ಅಶ್ವಿನಿ ಗೌಡ ಅವ್ರಿಗೆ. ಅಶ್ವಿನಿ ಗೌಡ ಅವ್ರಿಗೆ ಸಿಕ್ಕಾಪಟ್ಟೆ ಬೆಂಬಲ ಸಿಗ್ತಾ ಇದೆ. ಅಂಡ್ ಅಶ್ವಿನಿ ಗೌಡ ಅವ್ರಿಗೆ ಒಂದು ಪ್ರಚಾರ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ PR ಟೀಮ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಉದ್ದೇಶಕ್ಕೆ ಅಶ್ವಿನಿ ಅವರಿಗೆ 16.37% ವೋಟಿಂಗ್ ನಡೀತಾ ಇದೆ. 100% ಟಾಪ್ 3 ಕಂಟೆಸ್ಟೆಂಟ್ ಗಳ ಪೈಕಿ ಅಶ್ವಿನಿ ಗೌಡ ಇರ್ತಾರೆ ಅಂತ ಹೇಳೋದಕ್ಕೆ ಇದೇನೆ ಬೆಸ್ಟ್ ಎಕ್ಸಾಂಪಲ್. ಅಷ್ಟರ ಮಟ್ಟಿಗೆ ಇಲ್ಲಿ ಮೆಚ್ಚುಗೆ ಪಡ್ಕೊಳ್ತಾ ಇದ್ದಾರೆ ಅಶ್ವಿನಿ ಅವರು. ಅಂಡ್ ನಂಬರ್ 2 ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಇಲ್ಲಿ ಟಚ್ ಮಾಡಕ್ ಆಗದ ರೀತಿಯಲ್ಲಿ ಮುಂದುವರಿತಾ ಇದ್ದಾರೆ. ನಮ್ಗೆ ರಕ್ಷಿತಾ ಶೆಟ್ಟಿ ಅವರಿಗೆ ಎಸ್ಪೆಷಲಿ ಹೇಳ್ಬೇಕಂದ್ರೆ ಫ್ಯಾಮಿಲಿ ಆಡಿಯನ್ಸ್ ವೋಟ್ ಗಳೇನೇ ಇದೆ. ಅಂಡ್ ನಾವು ಮನೆಗಳಲ್ಲಿ ಮಾತಾಡ್ಕೊಳ್ತೀವ ನಮ್ಮ ಮನೆಯ ಮಗಳು ಅಂತ, ಆ ತರ ಒಂದು ಭಾವನೆ ತರಿಸಿರೋದ್ರಿಂದ
100% ರಕ್ಷಿತಾ ಶೆಟ್ಟಿ ಅವರಿಗೆ ಅದೇ ರೀತಿಯ ಓಟ್ಗಳು ಮುಂದುವರಿತಾನೆ ಬರ್ತಾ ಇದೆ. ಸದ್ಯಕ್ಕಾದ್ರೆ 18.47% ವೋಟಿಂಗ್ ನ ಮೂಲಕ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಝೋನ್ ಅಲ್ಲಿ ಸೇಫರ್ ಆಗಿ ಕಾಣಿಸ್ಕೊಳ್ತಾ ಇದಾರೆ. ಅಂಡ್ ನಂಬರ್ 1 ಪೊಸಿಷನ್ ಅಲ್ಲಿ ಇಲ್ಲಿ ಗಿಲ್ಲಿ ಅವರು ಕಾಣಿಸ್ತಾ ಇದಾರೆ. ಗಿಲ್ಲಿ ಅವರು ಪ್ರತಿ ಬಾರಿ ನಾಮಿನೇಷನ್ ಬಂದಾಗ್ಲೂ ಸಹ ಸಿಕ್ಕಾಪಡೆ ಮಾರ್ಜಿನ್ ಇರ್ತಾ ಇದೆ ಗಿಲ್ಲಿ ಮತ್ತೆ ಬೇರೆ ಕಂಟೆಸ್ಟೆಂಟ್ ಗಳಿಗೆ. 11 ಸೀಸನ್ ಗಳು ವಿನ್ನರ್ ರನ್ನರ್ ನ ಮಾರ್ಜಿನ್ ಅನ್ನೋದು ಯಾವ ತರ ಇರ್ತಾ ಇತ್ತು ಅಂದ್ರೆ ಮೇ ಬಿ ಟರ್ನ್ ಅರೌಂಡ್ ಆದ್ರೂ ಆಗ್ಬೋದು ಗುರು, ಯಾರು ಬೇಕಾದ್ರೂ ವಿನ್ನರ್ ಆಗ್ಬೋದು ಅನ್ನೋ ಡೌಟ್ ಅಲ್ಲಿ ಪ್ರತಿಯೊಬ್ಬ ವೀಕ್ಷಕರು ಸಹ ಇರ್ತಾ ಇದ್ರು. ಬಟ್ ಈ ಒಂದು ಸೀಸನ್ ಅಲ್ಲಿ ಎಷ್ಟರ ಮಟ್ಟಿಗೆ ಡಾಮಿನೇಟಿವ್ ಇಲ್ಲ ಅಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಇಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಗಿಲ್ಲಿ ಒನ್ ಸೈಡೆಡ್ ವೋಟಿಂಗ್ ಪರ್ಸೆಂಟ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈಗ ಸದ್ಯಕ್ಕೆ ನಾವು ನೋಡೋದಾದ್ರೆ 24.13% ವೋಟಿಂಗ್ ಇಲ್ಲಿ ಗಿಲ್ಲಿ ಅವ್ರು ಪಡ್ಕೊಳ್ತಾ ಇದ್ದಾರೆ. ಆಲ್ಮೋಸ್ಟ್ ಹೇಳ್ಬೇಕು ಅಂದ್ರೆ ಕಾಲು ಭಾಗದಷ್ಟು ವೋಟಿಂಗ್ ಇಲ್ಲಿ ಗಿಲ್ಲಿ ಅವ್ರಿಗೆ ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ಜನಬೆಂಬಲವನ್ನ ಇಲ್ಲಿ ಗಿಲ್ಲಿ ಅವ್ರು ಗಳಿಸ್ಕೊಳ್ತಾ ಇದ್ದಾರೆ. ಸೊ ಸದ್ಯಕ್ಕಾದ್ರೆ ಇವತ್ತು ಮಂಡೇ ಮಾರ್ನಿಂಗ್ ನಮ್ಗೆ ಅಪ್ಡೇಟ್ ಇರುವಂತ ವೋಟಿಂಗ್ ನ ಪ್ರಕಾರ ಇಲ್ಲಿ ರಘು, ಧ್ರುವಂತ್ ಮತ್ತೆ ಕಾವ್ಯ ಮೂವರು ಸಹ ಡೇಂಜರ್ ಝೋನ್ ನಲ್ಲಿ ಇದ್ದಾರೆ. ಸೇಫರ್ ಝೋನ್ ನಲ್ಲಿ ನಮ್ಗೆ ಅಶ್ವಿನಿ ಗೌಡ, ರಕ್ಷಿತಾ ಮತ್ತೆ ಗಿಲ್ಲಿ ಅವರು ಕಾಣಸಿಗ್ತಾ ಇದಾರೆ. ಸದ್ಯಕ್ಕಾದ್ರೆ ವೋಟಿಂಗ್ ನ ಒಂದು ರಿಸಲ್ಟ್ ನ ಮೂಲಕ ಯಾರನ್ನಾದ್ರೂ ಒಬ್ಬನ ಎಲಿಮಿನೇಷನ್ ಮಾಡ್ಬೇಕು ಅನ್ನೋದಿದ್ರೆ ರಘು ಅವರು ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಆಗುವಂತ ಎಲ್ಲ ಸಾಧ್ಯತೆ ಸಹ ಇದೆ. ಯಾಕೆ ಅಂದ್ರೆ ಈ ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ರೀತಿಯ ಫಿಸಿಕಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಟಾಸ್ಕ್ಸ್ ಆಗಿರ್ಬೋದು ಇರೋದಿಲ್ಲ. ಸೊ ಇಂಪ್ಯಾಕ್ಟ್ ಫುಲ್ ಆಗಿರುವಂತ ಒಂದು ಎಪಿಸೋಡ್ ಬೀಳುತ್ತೆ, ಇವ್ರ ಓಟ್ಗಳ ಪರ್ಸೆಂಟೇಜ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ, ಜನಗಳನ್ನ ಇವರನ್ನ ಗುರುತಿಸ್ತಾರೆ ಅನ್ನುವಂತ ಇನ್ಸಿಡೆಂಟ್ ಯಾವ್ದು ಸಹ ನಡೆಯೋದಿಲ್ಲ. ಆ ಉದ್ದೇಶಕ್ಕೆ ನೋಡ್ಬೇಕಾದ್ರೆ ಸದ್ಯಕ್ಕೆ ಇರುವಂತ ವೋಟಿಂಗ್ ಪರ್ಸೆಂಟೇಜ್ ಕಂಟಿನ್ಯೂ ಆಗ್ಬೋದು. ಸದ್ಯಕ್ಕೆ ಮ್ಯೂಟೆಡ್ ರಘು ಅವರಿಗೆ ಸ್ವಲ್ಪ ತೀರಾ ಕಡಿಮೆ ವೋಟಿಂಗ್ ಪರ್ಸೆಂಟೇಜ್ ಬರ್ತಾ ಇದೆ. ಅಂಡ್ ಇನ್ನೊಂದು ಏನು ಅಂದ್ರೆ ಕಾವ್ಯ ಅವರ ವಿಚಾರದಲ್ಲಿ ಸುದೀಪ್ ಸರ್ ಓಪನ್ ಆಗಿ ನೀವು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಂಡಿರೋದು ಗಿಲ್ಲಿ, ರಕ್ಷಿತಾ, ಕಾವ್ಯ ಯಾರೋ ನಮ್ಮ ಅಶ್ವಿನಿ ಗೌಡರಿಂದ ಅಂತ ಹೇಳಿರೋದ್ರಿಂದ ಸೊ ಇಲ್ಲಿ ಕಾವ್ಯ ಅವರ ವೋಟಿಂಗ್ ಪರ್ಸೆಂಟೇಜ್ ಅನ್ನು ಸ್ವಲ್ಪ ಏನಾದ್ರು ಡಿಕ್ರೀಸ್ ಆಗ್ಬೋದಾ, ಕಾವ್ಯ ಅವ್ರು ಹೊಡೆತ ಬೀಳ್ಬೋದಾ, ಕಾವ್ಯ ಅವ್ರು ಇಲ್ಲಿ ಎಲಿಮಿನೇಷನ್ ಹೊಸ್ತಂಗ್ ಬಂದು ನಿಂತ್ಕೊಬೋದಾ ಅನ್ನೋದು ಡೌಟು ಸಹ ಇದೆ. ಸೊ ನಾವು ಇದನ್ನ ಬುಧವಾರ ಕ್ಲಾರಿಟಿ ತಗೊಳ್ಬೇಕಾಗುತ್ತೆ. ನನ್ನ ಕಡೆಯಿಂದ ಪ್ರತಿನಿತ್ಯ ನಿಮ್ಗೆ ವೋಟಿಂಗ್ ರಿಸಲ್ಟ್ ನ ಕುರಿತಾಗಿ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಮಿಸ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಎಪಿಸೋಡ್ ನ ರಿವ್ಯೂಗೋಸ್ಕರ ಆಗಿರಬಹುದು, ಪ್ರೋಮೋ ರಿವ್ಯೂಸ್ ಅಂಡ್ ಅಪ್ಡೇಟ್ ಗೋಸ್ಕರ ಮಿಸ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.